ಇವತ್ತು ರಾಜ್ಯಾದ್ಯಂತ ಕಬ್ಬಿನ ಬೆಳೆಗೆ ಏನು ಬೆಲೆ ಸಿಗಬೇಕು ಅಂತ ಹೋರಾಟ ನಡೆದಿತ್ತು. ಗುರ್ಲಾಪುರದಲ್ಲಿ ಒಂದು ಮುಖ್ಯಮಂತ್ರಿಯವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆಯಾಗಿ ಒಂದು ಇತ್ಯರ್ಥಕ್ಕೆ ಬರಲಾಯಿತು. ಅದಾದ ನಂತರ ಬಾಗಲಕೋಟೆ ಜಿಲ್ಲೆಗೆ ಬೇರೆ, ಬೆಳಗಾವಿ ಜಿಲ್ಲೆಗೆ ಬೇರೆ ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆದ ಹಿನ್ನೆಲೆಯಲ್ಲಿ ಮುಧೋಳದಲ್ಲಿ ಮತ್ತೆ ಪ್ರತಿಭಟನೆ ನಿರಂತರವಾಗಿ ಸಾಗಿ ಇವತ್ತಿನ ದಿವಸ, ನಿನ್ನೆಯ ದಿವಸ ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ ದಂಗೆ ಆಗಿದ್ದು, ಅಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹತ್ತಿಕೊಂಡು ಉರಿದಿದ್ದು ತಾವೆಲ್ಲರೂ ನೋಡಿದ್ದೀರಿ. ಆ ಕಾರಣದಿಂದಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಆದಂಥ ತಿಮ್ಮಾಪುರ ಅವರು ಮತ್ತು DC ಅವರ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಮುಧೋಳದಲ್ಲಿ ನೆರವೇರಿತು. ಆ ಸಂಧಾನ ಸಭೆಗೆ ನಾವು ಕೂಡ ಹೋಗಿದ್ವಿ. ಆ ಒಂದು ಸಂದರ್ಭದಲ್ಲಿ ಮುಧೋಳದ ಏನು ರೈತ ಸಂಘಟನೆಯವರು ಗಟ್ಟಿಯಾಗಿ ನಿಂತ ಪ್ರತಿಫಲ ಮುಧೋಳ ಭಾಗದ ಕಬ್ಬು ಏನು ಸಮೀರ್ವಾಡಿ ಫ್ಯಾಕ್ಟ್ರಿಗೆ ಮತ್ತು ICPL ಯಾದವಾಡ ಶುಗರ್ಸ್ಗೆ ಮತ್ತು ನಿರಾಣಿ ಶುಗರ್ಸ್ಗೆ, ಆಮೇಲೆ ಪ್ರಭುಲಿಂಗೇಶ್ವರ ಶುಗರ್ಸ್ಗೆ, ಈ 4 ಫ್ಯಾಕ್ಟ್ರಿಗಳಿಗೆ ಏನು ಕಬ್ಬು ಪೂರೈಕೆ ಆಗುತ್ತೆ, ಆ 4 ಫ್ಯಾಕ್ಟ್ರಿಯವರು ತಮ್ಮ ಮುಚ್ಚಳಿಕೆಯನ್ನು ಬರೆದುಕೊಡೋದ್ರ ಮೂಲಕ 2-3 ದಿವಸದಲ್ಲಿ ತಮ್ಮ ಹಳೆ ಬಾಕಿ ಏನು ಕಟಾವು ಬಿಲ್ ಆಗಿರ್ಬೋದು, 62 ರೂಪಾಯಿ, 175 ರೂಪಾಯಿ ಪೈಕಿ ಅದು ಏನೇನು ಬಾಕಿ ಇತ್ತೋ ಅದೆಲ್ಲವನ್ನು 2-3 ದಿವಸದಲ್ಲಿ ಬಗೆಹರಿಸಿದ ನಂತರ ಕಟಾವು ಆರಂಭಿಸ್ತೀವಿ ಅಂತೇಳಿ ಮುಚ್ಚಳಿಕೆಯನ್ನು ಕೊಡೋದ್ರ ಮೂಲಕ ಅವರು ಫ್ಯಾಕ್ಟ್ರಿಯನ್ನು ಆರಂಭ ಮಾಡಿದರು. ನಾವು ಆ ಒಂದು ಸಂದರ್ಭದಲ್ಲಿ ಉಸ್ತುವಾರಿ ಆದಂಥ ತಿಮ್ಮಾಪುರವ್ರನ್ನು ನಾನು ಪ್ರಶ್ನೆ ಮಾಡಿದೆ, ಯಾಕೆ ಜಮಖಂಡಿ ತಾಲೂಕಿನಲ್ಲಿ ಪ್ರಭುಲಿಂಗೇಶ್ವರ ಶುಗರ್ಸ್ದವರು ಘೋಷಣೆ ಮಾಡಿದರು, ಕೊಡ್ತೀವಿ ಅಂತ ಒಪ್ಕೊಂಡ್ರು, ಜಮಖಂಡಿ ಶುಗರ್ಸ್ ಮತ್ತು ಸಾಯಿ ಪ್ರಿಯಾ ಶುಗರ್ಸ್ದವ್ರು ಯಾಕೆ ಒಪ್ಕೊಳ್ಳಿಲ್ಲ, ಅವ್ರು ಯಾಕೆ ಬಂದಿಲ್ಲ ಅಂತ ನಾನು ಪ್ರಶ್ನೆ ಕೇಳಿದೆ. ನೋಡ್ರಿ, ಅದ್ರ ಬಗ್ಗೆ ನಾವು ಇಲ್ಲಿ ಮಾತಾಡೋದಿಲ್ಲ, ನಾವು ಏನು 4 ಫ್ಯಾಕ್ಟ್ರಿ ಬಗ್ಗೆ ಮಾತ್ರ ನಾವು ಇಲ್ಲಿ ಮೀಟಿಂಗ್ ಕರೆದಿರುವಂಥದ್ದು, ಅದ್ರ ಬಗ್ಗೆ ಮಾತ್ರ ನಾವು ಇತ್ಯರ್ಥ ಮಾಡ್ತೀವಿ. ಆ 4 ಫ್ಯಾಕ್ಟ್ರಿ ಅವ್ರು ಮಾತ್ರ ಇಲ್ಲಿ ಅವ್ರನ್ನ ಕರೆಸಿದ್ದೀವಿ ಅನ್ನುವಂಥ ಮಾತು ಹೇಳಿದರು. ಸರ್, ಇದು ಅನ್ಯಾಯ. ನೀವು ಬಾಗಲಕೋಟೆ ಜಿಲ್ಲೆಯ ಉಸ್ತುವಾರಿಯಾಗಿದ್ದೀರಿ, ಇಡೀ ಜಿಲ್ಲೆಗೆ ಅನ್ವಯ ಆಗುವಂಥ ಒಂದು ನ್ಯಾಯವನ್ನು ನೀವು ಕೊಡಬೇಕಾಗಿತ್ತು. ಕೇವಲ ಜಮಖಂಡಿ ತಾಲೂಕಿನ 2 ಫ್ಯಾಕ್ಟ್ರಿಯನ್ನು ಬಿಟ್ಟು ನೀವು ಮುಧೋಳ ತಾಲೂಕಿಗೆ ಮಾತ್ರ ಸೀಮಿತ ಆಗುವಂಥ ಇಂಥ ಒಂದು ನ್ಯಾಯವನ್ನು ಕೊಡಬಾರ್ದಾಗಿತ್ತು ಅಂತ ನಾನು ಪ್ರಶ್ನೆ ಮಾಡಿದೆ. ನೋಡಿ, ನೀವು ಜಮಖಂಡಿ ತಾಲೂಕಿನಲ್ಲಿ ಪ್ರಶ್ನೆ ಮಾಡಿರಿ, ನಾವು ಇಲ್ಲಿ ಕೂಡಿದ್ದು ಕೇವಲ 4 ಫ್ಯಾಕ್ಟ್ರಿಗಳ ಇತ್ಯರ್ಥಕ್ಕೆ ಮಾತ್ರ ಅನ್ನುವಂಥ ಒಂದು ಮಾತನ್ನು ಅವ್ರು ಹೇಳಿದರು. ಆ ಕಾರಣದಿಂದಾಗಿ ನಾವು ಇಲ್ಲಿ ನಮಗೆ ನ್ಯಾಯ ಸಿಗಲಾರದೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂತಂದರೆ, ನಾವು ಜಮಖಂಡಿ ತಾಲೂಕಿನಲ್ಲಿ ಸತತವಾಗಿ ನಾವು ಹೋರಾಟವನ್ನು ಮಾಡಿದ್ವಿ. ಚಿಕ್ಕಲಿಕ್ಕಿ ಕ್ರಾಸ್ನಲ್ಲಿ 2-3 ದಿವಸ ಹೋರಾಟ ಮಾಡಿದ್ವಿ, ರಸ್ತೆ ರೋಕೋ ಮಾಡಿ. ಆಮೇಲೆ ಜಮಖಂಡಿ ದೇಸಾಯಿ ಸರ್ಕಲ್ನಲ್ಲಿ ಮಾಡಿದ್ವಿ, ತಹಸೀಲ್ದಾರ್ ಆಫೀಸಿಗೆ ಮುತ್ತಿಗೆ ಹಾಕಿದ್ವಿ, ಜಂಬಗಿ ಬ್ರಿಡ್ಜಲ್ಲಿ ಅಲ್ಲಿ ಹೋರಾಟ ಮಾಡಿದ್ವಿ. ಆ ಒಂದು ಸಂದರ್ಭದಲ್ಲಿ AC ಅವರು ನಮಗೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಒಂದು ರೇಟ್ ಆಗುತ್ತೆ ಆ ರೇಟ್ ಕೂಡ ನಿಮಗೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಇವತ್ತು ಯಾರ ಲಾಠಿ ಇದೆ ಅವರು ಎಮ್ಮೆ ಅನ್ನೋ ಥರ ಒಂದು ನ್ಯಾಯವನ್ನು, ಜಿಸ್ಕಾ ಲಾಠಿ ಉಸ್ಕಾ ಬೈಸ್ ಅನ್ನೋ ಥರ ಒಂದು ನ್ಯಾಯವನ್ನು ಅವರು ಹೇಳಿದ್ದಾರೆ. ಆ ಕಾರಣದಿಂದ ನಾವು ಜಮಖಂಡಿ ತಾಲೂಕಿನ ಎಲ್ಲ ರೈತರಿಗೆ ಒಂದು ಕರೆಯನ್ನು ಕೊಡ್ತಾ ಇದ್ದೇವೆ. ಸೋಮವಾರ ದಿವಸ ತಹಸೀಲ್ದಾರ್ ಆಫೀಸ್ಗೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬನ್ನಿ, ಅವರಿಗೆ ನಾವು ನ್ಯಾಯ ಕೇಳುವಂಥ ಒಂದು ವಿಚಾರವನ್ನು ಎಲ್ಲರೂ ಕೂಡಿ ಮಾಡೋಣ. ನೀವು ರೈತರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಬೇಡ, ಯಾವುದೋ ಒಬ್ಬ ವ್ಯಕ್ತಿಯ ಹಿಂದೆ ನಿಂತು ರೈತರಿಗೆ, ಬಡ ರೈತರಿಗೆ ಅನ್ಯಾಯ ಮಾಡುವಂಥ ಕೆಲಸ ಯಾರೂ ಮಾಡಬಾರ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಆ ಒಂದು ಸಭೆಯಲ್ಲಿ ಭಾಗವಹಿಸಿ ಎಲ್ಲರಿಗೆ ನ್ಯಾಯ ಕೇಳುವಂಥ ಕೆಲಸ ಮಾಡೋಣ. ಒಂದು ವೇಳೆ ರೈತರು ನೀವು ಯಾರು ಆ ಒಂದು ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲಿಲ್ಲ ಅಂತಂದರೆ ನಾವು ಗಟ್ಟಿಯಾಗಿ ನಿಲ್ತೀವಿ. ಎಷ್ಟು ಸಂಖ್ಯೆಯಲ್ಲಿ ಬರ್ತಾರೋ ಅಷ್ಟು ಸಂಖ್ಯೆಯಲ್ಲಿ ನಾವು ನ್ಯಾಯಯುತವಾದಂಥ ಬೆಲೆಯನ್ನು ಕೊಡಿಸೋದಕ್ಕೆ ಕಾನೂನಿನ ಮೊರೆ ಹೋಗೋದ್ರ ಮೂಲಕ DC ಅವರನ್ನ ಮತ್ತು AC ಅವರನ್ನು ಪಾರ್ಟಿ ಮಾಡಿ ಮೊಕದ್ದಮೆ ಹೂಡುವಂಥ ಒಂದು ಕೆಲಸವನ್ನು ನಾವು ಮಾಡ್ತೀವಿ. ನಾನು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನ್ಯಾಯ ಪಡ್ಕೊಳ್ಬೇಕು ಅಂತಂದರೆ ಇವತ್ತು ಧ್ವನಿ ಎತ್ತಲೇಬೇಕು. ಒಗ್ಗಟ್ಟಿನಲ್ಲಿ ಬಲ ಇದೆ. ದಯವಿಟ್ಟು ಯಾರೂ ಹಿಂದೇಟು ಹಾಕಬಾರ್ದು, ಯಾರೂ ಹೆದರಿಕೊಳ್ಬಾರ್ದು. ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತರು ಒಗ್ಗಟ್ಟಾಗಿ ನೀವು ಹೋರಾಟ ಮಾಡಿದ್ದಾದರೆ ನಿಮಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಇದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಆಮೇಲೆ ಇನ್ನೂ ಒಂದು ವಿಚಾರ ಏನು ಅಂತಂದರೆ, ಏನು ಜಮಖಂಡಿ ಶುಗರ್ಸ್ನಲ್ಲಿ ಮತ್ತು ಸಾಯಿ ಪ್ರಿಯಾ ಶುಗರ್ಸ್ನಲ್ಲಿ ಕಬ್ಬು ಪೂರೈಕೆ ಮಾಡೋರು ನಾವು ಪೂರೈಕೆ ಮಾಡ್ತೀವಿ, ಮುಧೋಳ ಭಾಗದವರು ಗೂಂಡಾಗಿರಿ ಮಾಡೋಕ್ಕೆ ಬರ್ತಿದ್ದಾರೆ ಅನ್ನುವಂಥ ಏನು ವಿಚಾರ ಹೇಳಿ ಒಂದು ಕೈಯಲ್ಲಿ ಬಡಿಗೆ ಹಿಡ್ಕೊಂಡು ನಿಲ್ಲುವಂಥ ಏನು ಕೆಲಸ ಮಾಡಿದ್ರಿ, ಇದರ ಪ್ರತಿಫಲವಾಗಿ ನಮ್ಮ 2 ಫ್ಯಾಕ್ಟ್ರಿಯಲ್ಲಿ ನಾವು ನ್ಯಾಯ ಪಡ್ಕೊಳ್ಳೋದಕ್ಕೆ ನಾವು ಆಗಲಿಲ್ಲ.
ಅವರು ಅಲ್ಲಿ ಹೋರಾಟ ಗಟ್ಟಿಯಾಗಿ ನಿಂತು ಅವರು ಎಲ್ಲರ ಪರವಾಗಿ ರೈತರ ಪರವಾಗಿ ಹೋರಾಟ ಮಾಡ್ತಾ ಇದ್ರು. ನೀವು ಬಡಗಿ ಹಿಡ್ಕೊಂಡು ಏನು ನಿಂತಿರಲ್ಲ, ಆ ನಿಂತ ಪ್ರತಿಫಲವಾಗಿ ಏನಾಯಿತು ಅಂತಂದರೆ ಯಾವುದೇ ಬಾಕಿ ಕೂಡ ಬರಲಿಲ್ಲ. ಇವತ್ತು ಮುಂದೆ ಆಗುವಂಥ ಬೆಲೆ ಕೂಡ ನಿರ್ಧಾರ ಆಗಲಿಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಎಲ್ಲರೂ ಒಗ್ಗಟ್ಟಾಗಿ ದಯವಿಟ್ಟು ರೈತರಿಗೆ ಗೆಲುವಾಗಲಿ. ಈ ಸೈದಾಪುರ ಸಮೀರ್ವಾಡಿ ಫ್ಯಾಕ್ಟ್ರಿಯಲ್ಲಿ ನಡೆದಿರತಕ್ಕಂಥ ಅಹಿತಕರ ಘಟನೆಗೆ ನಾವು ವಿಷಾದವನ್ನು ವ್ಯಕ್ತಪಡಿಸುತ್ತೇವೆ. ಅಲ್ಲಿ ಯಾರೂ ರೈತರು ಆ ಕೃತ್ಯವನ್ನು ಮಾಡಿಲ್ಲ. ಯಾರೋ ಕಾಣದ ಕೈಗಳ ಅಸ್ತ್ರದಿಂದ ಆ ಕಾರ್ಯ ಆಗಿದೆ ಅನ್ನುವಂಥದ್ದನ್ನು ನಾವು ಮೊದಲಿಗೆ ವ್ಯಕ್ತಪಡಿಸಬೇಕಾಗುತ್ತೆ. ಇವತ್ತು ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಮುಧೋಳಕ್ಕೆ ನಾವು ಕೂಡ ಜಮಖಂಡಿಯ ಒಂದು ರೈತರ ಪ್ರತಿನಿಧಿಯಾಗಿ ಹೋಗಿದ್ದೀವಿ. ಅಲ್ಲಿಯೂ ಕೂಡ ರೈತರ ಬೇಡಿಕೆಗೆ ಆ ಭಾಗದ ಮುಧೋಳ ಭಾಗದ 4 ಫ್ಯಾಕ್ಟ್ರಿಗಳಿಗೆ ನ್ಯಾಯಯುತವಾದ ಬೆಲೆಯನ್ನು 3,300 ಅಂತ ಯಾವುದೇ ರಿಕವರಿ ಯಾವುದೂ ಇಲ್ಲದೆ 3,300 ಘೋಷಣೆ ಮಾಡಿದ್ದಾರೆ. ಆದರೆ ಜಮಖಂಡಿ ಭಾಗದ ಒಂದು ಜಮಖಂಡಿ ಸುಗರ್ಸ್ ನಾಗನೂರು ಮತ್ತು ಒಂದು ಸಾಯಿಪ್ರಿಯ ಆಲ್ಬಾಳ್ ಈ 2 ಫ್ಯಾಕ್ಟ್ರಿಯ ಬಿಲ್ಲನ್ನು ನಾವು ಒಪ್ಕೊಂಡಿಲ್ಲ. 3,300 ಕೊಡ್ತಾನೆ ಅಂತೇಳಿ ಈ ಜಿಲ್ಲೆಗೆ ಮತ್ತು ಯಾವ ರೀತಿ ಬೆಳಗಾವಿ ಜಿಲ್ಲೆಗೆ ಏಕರೂಪವಾದಂಥ ಒಂದು ದರ ನಿಗದಿ ಆಗಬೇಕು. ಆ ನಿಗದಿ ದರಕ್ಕೆ ತಾವೆಲ್ಲರೂ ಒಪ್ಪಿ ರೈತರಿಗೆ ಅನ್ಯಾಯವನ್ನು ಮಾಡಲಾರ್ದೇ ನ್ಯಾಯಯುತವಾದ ಬೇಡಿಕೆಗೆ ತಾವು 2 ಫ್ಯಾಕ್ಟ್ರಿ ಮಾಲಕರು ಸ್ಪಂದಿಸಬೇಕು. ಸ್ಪಂದಿಸದೇ ಹೋದರೆ ನಾವು ಸೋಮವಾರ ದಿನ ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ಮಾಡುವುದರ ಮುಖಾಂತರ ಈ ಭಾಗದ ಎಲ್ಲ ರೈತರು ಆ ಒಂದು ಹೋರಾಟಕ್ಕೆ ಕೈ ಜೋಡಿಸಬೇಕಾಗಿ ವಿನಂತಿ.